ನಗರದ ಶಿಕಾರಿ ಕಾಲೋನಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸಣ್ಣ ಮಾರಪ್ಪ ಅವರು, ಬಿಜೆಪಿ ಸರ್ಕಾರ ನಮ್ಮ ಸಮುದಾಯವನ್ನ ಸೌಲಭ್ಯ ವಂಚಿತರನ್ನಾಗಿ ಹತ್ತಿಕ್ಕುತ್ತಾ ಬಂದದ್ದೇ. ಬಿಜೆಪಿ ಸರ್ಕಾರ ಸುಳ್ಳಿನ ಭರವಸೆ ಸರ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಸಾಮಾನ್ಯ ಜನರ ಚಿಂತಾಜನಕಿಗೆ ಕೊಂಡೊಯ್ದ ಸರ್ಕಾರ ಅಂದರೆ ಅದು ಬಿಜೆಪಿ ಸರ್ಕಾರ. ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನವನ್ನ ಬದಲಾಯಿಸುತ್ತೇವೆ ಎಂದು ಬಿಜೆಪಿ ನಾಯಕರು ಹೇಳುತ್ತಾರೆ. ಆದರೆ ಸಂವಿಧಾನವನ್ನ ಕಾಪಾಡಿಕೊಳ್ಳುತ್ತಾ ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷ. ಇನ್ನು ನುಡಿದಂತೆ ನಡೆದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ಬಾರಿ ನಮ್ಮ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸರಳ ಸಜ್ಜನಿಕೆ ವ್ಯಕ್ತಿ ತುಕಾರಾಂ ಅವರು ಚುನಾವಣೆ ಕಣದಲ್ಲಿ ಇಳಿದಿದ್ದಾರೆ. ಅವರಿಗೆ ನಮ್ಮ ಸಮುದಾಯದಿಂದ ಸಾಮೂಹಿಕವಾಗಿ ಬೆಂಬಲಿಸೋಣ ಎಂದು ಹೇಳಿದರು. ಕಪ್ಲಿ ನಗರದ ಎಂಡಿ ಕ್ಯಾಂಪ್, ಶಿಕಾರಿ ಕಾಲೋನಿ, ಅಕ್ಕಿಪಿಕ್ಕಿ ಕಾಲೋನಿಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭರ್ಜರಿ ಪ್ರಚಾರ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಎಂ ದುರ್ಗಪ್ಪ, ರಾಹುಲ್ ನಾಗಪ್ಪ, ಶ್ರೀಕಾಂತ್, ಗುಡದಂ ಶ್ರೀನಿವಾಸ್, ಕೆ ಗಂಗಾಧರ್, ಜಾನಕಿ, ಶಾಂತಮ್ಮ, ಮರೇಶ್ ಮತ್ತು ಹಕ್ಕಿಪಕ್ಕಿ ಸಮುದಾಯದ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ. ಹಿಂದಿನ 14ರಲ್ಲಿ ನಾವು ಬಿಡಬೇಕಾದ್ರೆ, ನಮ್ಮ ಸರ್ಕಾರ ಹೋಗ್ಬೇಕಾದ್ರೆ ಸುಮಾರು 56,000 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಲೆಕ್ಕ ಮಾಡಿದ್ರೆ 3 ಪಟ್ಟು ಹೆಚ್ಚು ಸಾಲ ಮಾಡಿದ್ರಿ. ಹಾಗಾದ್ರೆ ಡೀಸೆಲ್ ರೇಟು, GST ರೇಟು, ನೋಟ್ ಡಿನಾಮಿನೇಷನ್ ಇವೆಲ್ಲವನ್ನು ಲೆಕ್ಕ ಮಾಡಿ ಈ ದುಡ್ಡುಗಳು ಎಲ್ಲಿ ಹೋಯ್ತು ಮಾನ್ಯ ಮೋದಿ ಸಾಹೇಬ್ರೆ? ಹಂಗಾರೆ ಈ ದುಡ್ಡು ಎಲ್ಲಿಗೋಯ್ತು? ಮತ್ತೆ ಸಾಲ ಯಾಕೆ ಇಷ್ಟೊಂದಾಯ್ತು? ಸಾಲ ಅಂದುಕೊಳ್ಳಿ ಇವತ್ತು ರೋಡು ರಸ್ತೆ ಆಯ್ತು. ರಸ್ತೆ ಮೊದಲಿಂದಲೂ ರಸ್ತೆಗಳು ಮಾಡ್ತಾ ಇದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ. ಆದ್ರೆ ರಸ್ತೆಗೆ ಇವತ್ತು ಟೋಲ್ ರೇಟ್ ಎಷ್ಟಾಯ್ತು? ಇವತ್ತು ನಾವಿಲ್ಲಿಂದ ಹುಬ್ಳಿಗೆ ಹೋಗಿ ಬರ್ಬೇಕಾದ್ರೆ 780 ರೂಪಾಯಿ ಟೋಲ್ ಕಟ್ಟಬೇಕು. ಪ್ರತಿಯೊಬ್ಬ ಕಾರ್ ಇರುವಂತ ಮನುಷ್ಯನು 300 ರೂಪಾಯಿ ಡಿಪಾಸಿಟ್ ಇರಬೇಕು. ಇವತ್ತು ಈ ದೇಶದಲ್ಲಿ ವೆಹಿಕಲ್ ಇರುವಂತ ಜನಗಳು ಎಷ್ಟು ವೆಹಿಕಲ್ಗಳಿದಾವೋ ಅಷ್ಟು ವೆಹಿಕಲ್ಗಳು 300 ರೂಪಾಯಿ ಅಂತ ಲೆಕ್ಕ ಮಾಡಿದ್ರೆ ಡಿಪಾಸಿಟ್. ಆ ಡಿಪಾಸಿಟ್ ಬಳಸಂಗಿಲ್ಲ, ಮಾಡಂಗಿಲ್ಲ. ಆ ದುಡ್ಡು ಎಷ್ಟು ಕೋಟಿ, ಲಕ್ಷ ಕೋಟಿ ಆಯ್ತು. ಹಾಗಾಗಿ ಇವತ್ತು ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಆಮೇಲೆ ಇನ್ನೊಂದು 2002ರಲ್ಲಿ ನಮ್ಮ ಅಲೆಮಾರಿ ಆದಿವಾಸಿಗಳಿಗೆ 20,000 ಕೋಟಿ ದುಡ್ಡು, ಅಂದರೆ 20,000 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟು ನಾನು ಆ ಅಮೌಂಟಲ್ಲಿ ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ, ಬುರುಕಟ್ಟುಗಳಿಗೆ ಸಂಪೂರ್ಣವಾಗಿ ಇವರಿಗೆ ಜಾಗ ಇಲ್ದವ್ರಿಗೆ ಜಾಗ ಕೊಡ್ತೀವಿ, ಮನೆ ಇಲ್ದವ್ರಿಗೆ ಮನೆ ಕೊಡ್ತೀವಿ, ಇವ್ರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ಗೆ ನಾವು ದೇಶಾದ್ಯಂತ ನಾವು ಆರ್ಡರ್ ಮಾಡ್ತೀವಿ, ಈ ದುಡ್ಡೆಲ್ಲ ಖರ್ಚು ಮಾಡಿ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಡ್ತೀವಿ, ಎಲ್ಲವೂ ಕೊಡ್ತೀವಿ ಅಂತ ಹೇಳಿದ್ರಿ. ಬಂಧುಗಳೇ, ಇವತ್ತು ಎಲ್ಲವನ್ನೂ ಶೂನ್ಯವಾಗಿದೆ. ಒಂದು ಯಾವುದು ಕೊಡಲಿಲ್ಲ. ಆಮೇಲೆ ಇವತ್ತು ನಾವು ದೇವಸ್ಥಾನ, ಹಿಂದೂ ದೇವಸ್ಥಾನ ಅಂದ್ರೆ ದೇವಸ್ಥಾನಗಳು ಮೊದಲಿಂದಲೂ ದೇವಸ್ಥಾನಗಳಿದ್ದು, ಪುರಾತನದಿಂದ ದೇವಸ್ಥಾನಗಳಿದ್ದು. ಇವತ್ತು ಗುಡಿ ಅಂತೂ ಕಟ್ಟಿದ್ರಿ, ರಾಮ ಮಂದಿರ ಕಟ್ಟಿದ್ದು ಅಯೋಧ್ಯೆ ಯಾರು ಮಾಡಲಿಲ್ಲ, ಇವ್ರು ಮಾಡಿದ್ರ ಅಂತ ಹೇಳಿದ್ರಿ. ಅಯೋಧ್ಯೆ ಕಟ್ಟಿದ್ರು ಸ್ವಾಮಿ. ಅಯೋಧ್ಯೆ ಕಟ್ಟಿದ ನಂತರ ಇವತ್ತು ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡಿದ ನಂತರ ಕೆಲಸ ಇಲ್ಲದೆ ಇವತ್ತು ನಮ್ಮ ಮಕ್ಕಳಿದ್ದಾರೆ. ಸ್ವಾಮಿ ಮೋದಿಯವರೇ, ತಮ್ಮನ್ನು ಕೇಳ್ತಾ ಇದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳಿಗೆ ಕೆಲಸ ಕೊಡ ಅಂತ ಹೇಳಿದ್ರೆ ನೀವು ಪಕೋಡ ಮಾರ ಅಂತ ಹೇಳಿದ್ರಿ. ಇವತ್ತು ಕೆಲಸ ಕೇಳ್ತಾ ಇದೀವಿ. ಮತ್ತೆ ನಮ್ಮ ಮಕ್ಕಳೇನು ಗಂಟೆ ಬೇಡಕ್ಕೆ ಹೋಗ್ಬೇಕಾ ಪೂಜಾರಿ ಕೆಲಸಕ್ಕೆ? ಇಲ್ಲ ನಮ್ಮ ಮಕ್ಕಳು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾದ್ರೆ ತಾವೇ ಹೇಳ್ಬೇಕಾಗುತ್ತೆ ಮೋದಿ ಸಾಹೇಬ್ರೆ. ಹಾಗಾಗಿ ಇಂಥವೆಲ್ಲ ಹೇಳಿ ಈ ರಾಜ್ಯನ ಎಲ್ಲೋ ಒಂದು 20 ವರ್ಷ ಹಿಂದಕ್ಕೆ ತಗೊಂಡೋದ್ರಂತ ನನ್ನ ಭಾವನೆ. ಹಾಗಾಗಿ ನಾವು ಇವತ್ತು 5 ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ಕೊಡಿತು. ನಮ್ಮ ಸರ್ಕಾರ ಬರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಇದನ್ನೇ 5 ಗ್ಯಾರಂಟಿಯನ್ನು ನಾವು ಜನರಿಗೆ ನಾವು ಮುಟ್ಟಿಸ್ತೀವಿ ನಾವು ಬಂದ್ರೆ ಅಂತ ಹೇಳಿದ್ವಿ. ಅದನ್ನೇ ನಾವು ಮಾತು ಕೊಟ್ಟಂಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನುಡಿದಂತೆ ನಡೆದಿದ್ದು ಸರ್ಕಾರ ಯಾವುದಾದ್ರೂ ರೀತಿ ಯಾವ ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ನನ್ನ ಭಾವನೆ. ಹಾಗಾಗಿ 5 ಗ್ಯಾರಂಟಿಗಳನ್ನು ಹೆಣ್ಮಕ್ಳಿಗೆ 2,000 ಇರ್ಬೋದು, ಮತ್ತೆ ವಿದ್ಯಾಶಕ್ತಿ ಬಿಲ್ ಇರ್ಬೋದು, ಹಾಗೆ ನಮ್ಮ ವಿದ್ಯಾನಿಧಿ ಇರ್ಬೋದು, ಯುವಜನರಿಗೆ 3,000 ರೂಪಾಯಿ ಇರ್ಬೋದು. ಇವೆಲ್ಲ ಅಮೌಂಟ್ಗಳನ್ನು ಕೊಟ್ಟು ಕೂಡ ಇವತ್ತು ಸರ್ಕಾರ ನಡೆಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ಕೂಡ ನಾವು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಾಯಂದರಿಗೆ, ನಮ್ಮ ಎಲ್ಲ ಯುವಕರಿಗೆ ಹೇಳೋದಿಷ್ಟೇ, ತಾವು ದಯಮಾಡಿ 2014ರಲ್ಲಿ ನಾವು ಸೋತಿದ್ದೀವಿ. ಈಗಲಾದರೆ ನಾವು 5 ಗ್ಯಾರಂಟಿ ಮೂಲಕ ಮತ್ತೆ ಕೇಂದ್ರ ಸರ್ಕಾರ ಬಂದರೆ, ನಮ್ಮ ಸರ್ಕಾರ ಬಂದರೆ 1 ಲಕ್ಷ ರೂಪಾಯಿಯನ್ನು ನಾವು ನೇರವಾಗಿ BPL ಕಾರ್ಡ್ ಓಡ್ರೆ 1 ವರ್ಷಕ್ಕೆ ಕಳಿಸ್ತೀವಿ ದುಡ್ಡು ಕೊಟ್ಟು ಅಂತ. ಅದರಲ್ಲಿ ಮ್ಯಾನುಫ್ಯಾಕ್ಚರಲ್ಲಿ ನಾವು ಇದು ಮಾಡಿದ್ದೀವಿ ಬಂಧುಗಳೇ ಇದರಲ್ಲಿ. ಹಾಗಾಗಿ ಇವತ್ತು ಇದನ್ನ ಇಟ್ಕೊಂಡು ನಾವು ದೇಶದಲ್ಲಿ ಜನಗಣತಿ ಮುಖಾಂತರ ದೇಶಾದ್ಯಂತ ಜನಗಣತಿ ಮಾಡಿ ಸಾಮಾಜಿಕ ನ್ಯಾಯ ಕೊಡ್ತೀವಿ. ಪ್ರತಿಯೊಬ್ಬರಿಗೆ ಜನಸಂಖ್ಯೆದ ಆಧಾರದ ಮೇಲೆ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು,
ಮತ್ತು ಆಮೇಲೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಮಕ್ಕಳಿಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಸಾಮಾಜಿಕ ನ್ಯಾಯ ಕೊಡ್ತೇವೆ ಅಂತೇಳಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕಿದರೆ, ಇವತ್ತು ಮೋದಿ ಸಾಹೇಬ್ರು ಹೇಳ್ತಾರೆ ಅದು ಮ್ಯಾನಿಫೆಸ್ಟೋ ಅಲ್ಲ, ಶ್ರೀಮಂತರು ಪಾಲು ಮಾಡ್ಕೊಂಡು ಭಾಗ ಮಾಡಿ ನಿಮ್ಮ ತಾಳಿಗಳು ಮಾರೋಂಥ ಕೆಲಸ ಆಗುತ್ತೆ ಅಂತ. ಮೋದಿ ಸಾಹೇಬ್ರೆ 2014ರಲ್ಲಿ ಬರೀ 48,000 ರೂಪಾಯಿ 38,000 ರೂಪಾಯಿ ಬಂಗಾರ ಇತ್ತು. ಇವತ್ತು ಬಂಗಾರ 74,000 ರೂಪಾಯಿ ಬಂಗಾರ ಆಯಿತು. ಈಗ ನೀವೇ ಇದ್ದಿದ್ದ ತಾಳಿ ಪ್ರಯತ್ನ ನೀವೇ ಮಾಡ್ತಿದ್ರಿ, ಇನ್ನು ಬಂಗಾರ ಎಲ್ಲ ತಗೊಳಕಾಯ್ತು. ಹಾಗಾಗಿ ನಾವು ನಮ್ಮ ಆದಿವಾಸಿಗಳು, ಬುಡಕಟ್ಟುಗಳು, ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ, ಈ ಸಲ ಕಾಂಗ್ರೆಸ್ಗೆ ಮತ ನೀಡಬೇಕು. ಆಮೇಲೆ ಇನ್ನೊಂದು, ಈ ಅವಳಿ ಜಿಲ್ಲೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ ತುಕಾರಾಮ್ ಅಣ್ಣನವರು ಸುಮಾರು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ. ಆ ವ್ಯಕ್ತಿ ಯಾವುದೇ ಆಡಂಬರ ಇಲ್ಲದಂತ ವ್ಯಕ್ತಿ. ಆಮೇಲೆ 4 ಬಾರಿ ಅಥವಾ MLA ಆರಿಸಿದ್ರು, 4 ಬಾರಿ MLA ಆದಂಥವ್ರಿಗೆ ಇವತ್ತು ಬುದ್ಧಿವಂತ, ವಿದ್ಯಾವಂತ ಅಂತೇಳಿ ಅದರಲ್ಲಿ ನಮ್ಮ ಹಿಂದಿನ 6 ತಿಂಗಳಲ್ಲಿ ನಮ್ಮ ಇವರು ಬಂದಿದ್ರು, ಯಾರು ನಮ್ಮ ಉಗ್ರಪ್ಪ ಸರ್, ಬರೀ 6 ತಿಂಗಳಲ್ಲಿ ಸಂಸತ್ನಲ್ಲಿ ಮೋದಿ ಸಾಹೇಬ್ರು ಪಾಪ ಗಡ್ಡದ ಮೇಲೆ ಕೈ ಇಟ್ಕೊಂಡು ನೋಡುವಂಥ ಭಾಷಣ ಮಾಡಿದ್ರು. ಅವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿಚಾರ ಮಾಡಿದ್ರು. ಹಾಗಾಗಿ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಪಾಪ ರಾಮುಲು ಸರ್ ಆಗಿದ್ರು ಸಂಸದರು. ರಾಮುಲು ಸರ್ ಸಂಸದರಾದ 1 ದಿವಸ ಕೂಡ 5 ವರ್ಷದಲ್ಲಿ ಅದು ಸಂಸದರಲ್ಲಿ ಮಾತಾಡೋಕ್ಕಾಗಲಿಲ್ಲ ರಾಮುಲು ಸಾರ್ಗೆ. ಹಾಗಾಗಿ ಇವತ್ತು ಒಳ್ಳೆ ಬುದ್ಧಿವಂತ ಇದ್ದಾನೆ, ಸರಳ ಸಜ್ಜನಿಕೆ ವ್ಯಕ್ತಿ ಇರೋದ್ರಿಂದ ಸನ್ಮಾನ್ಯ ತುಕಾರಾಮ್ ಸಾರಿಗೆ ನಮ್ಮ ಮತ ಹಾಕಬೇಕಂತೇಳಿ ಜನರಲ್ಲಿ ನಾನು ಕೈ ಜೋಡಿಸಿ ಎಲ್ಲ ಸಮುದಾಯಗಳಿಗೆ ಎಲ್ಲರಿಗೂ ನಾನು ಕೈ ಜೋಡಿಸಿ ಮತ ಯಾಚನೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಈ 2 ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ